ಕೋಳಿ ಸಾಕಾಣಿಕೆ ರೈತರು ಸುಮಾರು 40 ದಿನಗಳು ಕಷ್ಟಪಟ್ಟು ಬೆಳೆದ 1 ಕೆಜಿ ಬಾಯ್ಲರ್ ಕೋಳಿಗೆ ಕಂಪನಿಯಿಂದ 6.5 ರೂಪಾಯಿ ನೀಡುತ್ತಿದ್ದಾರೆ. ಆದರೆ ಮಧ್ಯವರ್ತಿಗಳು ಒಂದು ರಾತ್ರಿ ಕೆಲಸ ಮಾಡಿ 20 ರಿಂದ 30 ರೂಪಾಯಿ ಲಾಭ ಪಡೆದುಕೊಳ್ಳುತ್ತಿದ್ದಾರೆ. ಕಳೆದ 2020ರಲ್ಲಿ ದರವನ್ನು ನಿಗದಿಪಡಿಸಿದ ದರ ಇವತ್ತಿಗೂ ನೀಡುತ್ತಿದ್ದಾರೆ. ಆದರೆ ಕೋಳಿ ಸಾಕಾಣಿಕೆ ಮಾಡಲು ಬೇಕಾದ ಎಲ್ಲ ವಸ್ತುಗಳ ದರಗಳು ಹೆಚ್ಚಾಗಿದೆ. ಇದರಿಂದ ಕೋಳಿ ಸಾಕಾಣಿಕೆ ರೈತರಿಗೆ 1 ಕೆಜಿಗೆ 13 ರೂಪಾಯಿ ಖರ್ಚು ಬರುತ್ತಿದೆ. ಕಂಪನಿಗಳಿಂದ ರೈತರಿಗೆ ಆಗುತ್ತಿರುವ ಕಿರುಕುಳ, ದೌರ್ಜನ್ಯದ ವಿರುದ್ಧ ರಕ್ಷಣೆ ನೀಡಬೇಕು. ಕೋಳಿ ಸಾಕಾಣಿಕೆಯನ್ನು ಕೃಷಿ ಎಂದು ಪರಿಗಣಿಸಲು ಕಂದಾಯ ಕಾಯ್ದೆ ಅಡಿಯಲ್ಲಿ ಸೂಕ್ತ ತಿದ್ದುಪಡಿ ಮಾಡಬೇಕು. 1 ಕೆಜಿ ಬಾಯ್ಲರ್ ಕೋಳಿಗೆ ಕಂಪನಿಯಿಂದ ಪ್ರಸ್ತುತ ನೀಡುತ್ತಿರುವ 6.5 ದರವನ್ನು 20 ರೂಪಾಯಿಗೆ ಹೆಚ್ಚಿಸಬೇಕೆಂದು ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಕರ್ನಾಟಕ ರಾಜ್ಯದ ಕೋಳಿ ಸಾಕಾಣಿಕೆ ಸಂಘದಿಂದ ಒತ್ತಾಯಿಸಿದ್ದಾರೆ. ನನ್ನ ಹೆಸರು ವೆಂಕಟರೆಡ್ಡಿ, ಕರ್ನಾಟಕ ರಾಜ್ಯ ಕೋಳಿ ಸಾಕಾಣಿಕಾ ರೈತ ಸಂಘದ ರಾಜ್ಯಾಧ್ಯಕ್ಷರು. ನಾವು ಕೋಳಿಗಳು ಸುಮಾರು ಹಲವಾರು ವರ್ಷಗಳಿಂದ ಕೋಳಿ ಮೇಯಿಸ್ತಾ ಇದ್ದೀವಿ ಹೊರತು ಏನು ಲಾಭ ಬರ್ತಾ ಇಲ್ಲ. ಸೊ ಕಾರಣ ಏನಂತಂದರೆ ನಮ್ಮ ಮೇಲೆ ಶೋಷಣೆ ಮಾಡ್ತಾ ಇದ್ದಾರೆ ಕಂಪ್ನಿಗಳವರು. ನಾವು ಇಂಟಿಗ್ರೇಷನ್ ಪದ್ಧತಿಯಲ್ಲಿ ಕೋಳಿ ಮೇಯಿಸ್ತಾ ಇರೋದು, ಒಂದು ಒಪ್ಪಂದ ಮಾಡಿಕೊಂಡು ಕಂಪ್ನಿಗಳವರು ನಾವು ಆ ಪದ್ಧತಿಯಲ್ಲಿ ಕೋಳಿ ಮೇಯಿಸ್ತಾ ಇದ್ದೀವಿ. ಸೊ ಹಂಗಾಗಿ ಕಂಪ್ನಿಗಳವರು ನಮ್ಮ ಮೇಲೆ ಶೋಷಣೆ ಮಾಡಿ ಕಡಿಮೆ ರೇಟ್ ನಮಗೆ ಕೊಟ್ಟು ಹೆಚ್ಚಿನ ಲಾಭ ಅವ್ರು ತೊಗೊತಾ ಇದ್ದಾರೆ. ಉದಾಹರಣೆಗೆ ಈಗಲೇ ಸುಮಾರು 350 ರೂಪಾಯಿ ಕೆಜಿ ಹೋಗ್ತಾಯಿದೆ ಈಗ. ಬಟ್ ನಮಗೆ ಅವರು 1 ಕೆಜಿ ಕೊಡೋದು ಬರೀ 6.20 ಪೈಸೆ. ಟ್ರೇಡರ್ಸ್ ಇದ್ದಾರೆ, ಒಂದೇ ಒಂದು ರಾತ್ರಿ ಅವರು ಕೆಲಸ ಮಾಡೋದು, ಅವ್ರಿಗೆ 20 ರಿಂದ 30 ರೂಪಾಯಿ ಕನ್ಸೆಕ್ಷನ್ ಅಂದರೆ ಒಂದು ಲಾಭ ಕೊಡ್ತಾರೆ ಅವ್ರಿಗೆ 1 ಕೆಜಿ ಮೇಲೆ. ನಮಗೆ ಕೊಡ್ತಾ ಇರೋದು ಬರೀ 6.20 ಪೈಸೆ. ಸೊ ಅದಕ್ಕೋಸ್ಕರ ನಾವು ಸರ್ಕಾರದಲ್ಲಿ ಏನು ಕೇಳ್ಕೊತಾ ಇದ್ದೀವಿ ಅಂತಂದರೆ ನಮ್ಮ ಕೋಳಿ ಸಾಕಾಣಿಕಾ ರೈತರನ್ನು ಉಳಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಸೊ 2020ರಲ್ಲಿ ಒಂದು ರೇಟ್ ಪರಿಷ್ಕರಣೆ ಮಾಡಿದ್ರು 6.20 ಪೈಸೆ. ಸೊ ಆವತ್ತಿಂದ ಇವತ್ತಿನವರೆಗೂ ಅದೇ ರೇಟಲ್ಲಿದೆ. ಎಲ್ಲ ರೇಟ್ ರೈಸ್ ಆಗೋಗಿದೆ. ನಮಗೆ ನಾವು ಉಪಯೋಗಿಸೋದು ಕೋಳಿಗೆ ಶೆಡ್ಡಲ್ಲಿ ಉಪಯೋಗಿಸೋದು ಒಟ್ಟಾಗ್ಬೋದು, ಸುಣ್ಣ, ಮೆಡಿಸಿನ್ನು, ಅದು ಇದು ಎಲ್ಲ ಹಾಕ್ತೀವಿ. ಲೇಬರ್ ಬೇರೆ 1 ಕೆಜಿಗೆ ಅವ್ರು 3 ರೂಪಾಯಿ ತೊಗೊತಾರೆ. ಅವರು ಕಂಪ್ನಿಯವ್ರು ಕೊಡ್ತಾ ಇರೋದೇ ನಮಗೆ ಮಾಮೂಲಿ 6.20 ಪೈಸೆ. 3 ರೂಪಾಯಿ ಲೇಬರ್ಗೆ ಹೊಟ್ಟೋದ್ರೆ ಬೇರೆ ಖರ್ಚು ಎಷ್ಟು ಇರುತ್ತೆ ನಮಗೆ. ಸೊ ಟೋಟಲು ನಮಗೆ 1 ಕೆಜಿಗೆ 13 ರೂಪಾಯಿ ಖರ್ಚು ಬರ್ತಾಯಿದೆ. ಬಟ್ ಅವ್ರು ಕೊಡ್ತಾ ಇರೋದು 6.20 ರಿಂದ 7.5 ರೂಪಾಯಿ ಮ್ಯಾಕ್ಸಿಮಮ್ ಅಂತಂದರೆ. ತಮಿಳುನಾಡಿನ ಕೋಳಿ ಸಾಕಾಣಿಕೆ ರೈತರು ಮತ್ತು ಬಾಯ್ಲರ್ ಕಂಪನಿಗಳ ನಡುವಿನ ಹಗ್ಗಜಗ್ಗಾಟ ತೀವ್ರ ಸ್ವರೂಪ ಪಡೆದುಕೊಂಡಿದ್ದು, ದಕ್ಷಿಣ ಭಾರತದಾದ್ಯಂತ ಚಿಕನ್ ಪ್ರಿಯರಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ನೆರೆ ರಾಜ್ಯ ತಮಿಳುನಾಡಿನ ಪಲ್ಲೆಂಡಂ ಮತ್ತು ನಾಮಕ್ಕಲ್ ಭಾಗಗಳಿಂದ ಕರ್ನಾಟಕದ ಇತರೆ ಭಾಗಗಳಿಗೆ ದಿನನಿತ್ಯ ಭಾರೀ ಪ್ರಮಾಣದ ಕೋಳಿ ಮಾಂಸ ಪೂರೈಕೆಯಾಗುತ್ತಿದೆ. ಮುಷ್ಕರದ ಹಿನ್ನೆಲೆಯಲ್ಲಿ ಈ ಪೂರೈಕೆ ಸರಪಳಿ ಈಗ ತುಂಡಾಗಿದೆ. ಇದರ ಪರಿಣಾಮ ಡಿಸೆಂಬರ್ನಲ್ಲಿ ಕೆಜಿಗೆ 200 ರಿಂದ 240 ರೂಪಾಯಿ ಇದ್ದ ಕೋಳಿ ಮಾಂಸದ ಬೆಲೆ ಇದೀಗ 300 ರಿಂದ 320 ರೂಪಾಯಿವರೆಗೆ ತಲುಪಿದೆ. ಇದರಿಂದ ಚಿಕನ್ ಪ್ರಿಯರಿಗೆ ಹೊರೆಯಾಗುತ್ತಿದೆ. ಒಂದೊಮ್ಮೆ ಮುಷ್ಕರ ನಿಲ್ಲದೆ ಹೋದಲ್ಲಿ ಈ ದರ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಇವತ್ತು ಬೆಲೆ ರೇಟ್ ಜಾಸ್ತಿ ಆಗಿದೆ ಸರ್. ಕಾರಣ ಏನಂತಂದರೆ ತಮಿಳ್ನಾಡಲ್ಲಿ ಸ್ಟ್ರೈಕ್ ನಡೀತಾ ಇದೆ. ಅಲ್ಲಿಂದ ಕೋಳಿ, ಆಮೇಲೆ ಅಲ್ಲಿಂದ ಮರಿ ಬರೋದು ಎಲ್ಲ ಬರೋದು ಅದು ಕಡಿಮೆ ಆಗಿದೆ, ಮರಿ ಬರೋದನ್ನು. ಆಮೇಲೆ ಈ ಕಡೆಯಿಂದನೂ ಆ ಕಡೆ ಕೋಳಿ ಬಿಡ್ತಾ ಇಲ್ಲ, ಆ ಕಡೆಯಿಂದ ಈ ಕಡೆ ಕೋಳಿ ಬರ್ತಲ್ಲ, ಪ್ರೊಡಕ್ಷನ್ ಕಡಿಮೆ ಇದೆ. ಅದಕ್ಕೋಸ್ಕರ ಇವತ್ತು ಕೋಳಿ ರೇಟ್ ಜಾಸ್ತಿ ಆಗಿದೆ. ಕಂಪ್ನಿಗಳು CP ಇದೆ, ಗೋಡ್ರೇಜ್ ಇದೆ, VHL ಇದೆ, ಇನ್ನು ಅನೇಕ ಕಂಪ್ನಿಗಳು, ಸುಗುಣ ಇದೆ, ಸ್ನೇಹ, ಈ ಥರ ಕಂಪ್ನಿಗಳು ಭಾಳ ಒಂದು 30-35 ಕಂಪ್ನಿ ಇದೆ. ಕಂಪನಿಯಿಂದ ಸಮಸ್ಯೆ ಇದೆ, ರೇಟ್ ಇಲ್ದಿದ್ದು ಒಂದೇ ಸಮಸ್ಯೆನೇ. ಅದಕ್ಕೆ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ನಮಗೊಂದು 20 ರೂಪಾಯಿ ರೇಟ್ ಮಾಡಿಕೊಡ್ಬೇಕು. ಆಮೇಲೆ ನಮ್ಮ ಅಣ್ಣವ್ರು ಹೇಳ್ದಂಗೆ ನಮ್ಮನ್ನು ಕೃಷಿ ಅಂತ ಪರಿಗಣನೆ ಮಾಡಿ ರೇಷ್ಮೆನಲ್ಲಿ, ಹಾಲಲ್ಲಿ ಯಾವ ಥರ ಸಹಾಯಧನ ಅಂತ ರೈತರಿಗೆ ಕೊಡ್ತಾರೋ ಆ ಥರ ನಮ್ಗೆ ಸಹಾಯಧನ ಕೊಡಬೇಕು. ಕರೆಂಟ್ ಫ್ರೀ ಮಾಡಬೇಕು. ಈ ಥರ ಎಲ್ಲ ಮಾಡಿದ್ರೆ ರೈತರಿಗೆ ಅನುಕೂಲ ಆಗ್ತದೆ ಅಂತ ನಮ್ಮ ಬಂದಿದ್ದು. ಗ್ರಾಹಕರಿಗೆ ನಾವು ರೈತರಿಗೆ ಬರ ಆಗ್ತಾ ಇರೋದು ನಮ್ಗೆ ನಿಯಂತ್ರಣ ಇಲ್ದಿರ. ನಮ್ಗೆ ಏನಾಗಿದೆ ತಾವು ಹೇಳಿದ್ರಿ, ನೀವೇ ಬೆಳ್ಕೊಂಡು ನೀವೇ ಮಾರ್ಕೆಟ್ ಮಾಡ್ಬೋದಲ್ಲ ಅಂತೇಳಿ. ಏನಾಗಿದೆ, ಕಾರ್ಪೊರೇಟ್ ಕಂಪನಿಗಳ ವ್ಯವಸ್ಥೆಯಲ್ಲಿ ಈ ಕಂಪನಿಗಳವರು ಇದ್ದಾರೆ. ಕಾರ್ಪೊರೇಟ್ ಕಂಪನಿಗಳ ವ್ಯವಸ್ಥೆಯಲ್ಲಿ ಇರುವಾಗ ನಾವು ರೈತರು ಬೆಳೆಯೋದು 5,000 ಕೋಳಿ ಮೇದ್ರೆ ಕಾರ್ಪೊರೇಟ್ ಕಂಪನಿಯವರು
50 ಲಕ್ಷ ಕೋಳಿ ಮೇಯಿಸ್ತಾನೆ. 50 ಲಕ್ಷದಲ್ಲಿ ನಾವು ಏನು ಇವತ್ತು 50 ರೂಪಾಯಿ 150 ರೂಪಾಯಿ ರೇಟ್ ಫಿಕ್ಸ್ ಇದೆ ಅಂತೇಳಿ ನಾವು ಮಾರ್ಕೆಟ್ಗೆ ತಗೊಂಡು ಹೋದಾಗ ಸಡನ್ ಆಗಿ ಅವನು 50 ರೂಪಾಯಿ ಕಡಿಮೆ ಮಾಡಿಬಿಡ್ತಾನೆ. ಏನು ನಾವು ಬೆಳೆಯೋದು ರೇಟು ಪ್ರೊಡಕ್ಷನ್ ರೇಟ್ ಏನೇ ಇದೆ ಅದು 95 ರೂಪಾಯಿಂದ 100 ರೂಪಾಯಿ ಒಂದು ಕೆ ಜಿಗೆ ಬರುತ್ತೆ. ಅವ್ರಿಗೆ ಸಡನ್ನಾಗಿ 150 ರೂಪಾಯಿ ಮಾಡಿದಾಗ ಅವ್ರಿಗೆ 60 ರೂಪಾಯಿ ಲಾಭ ಬರುತ್ತೆ. 90 ರೂಪಾಯಿ ಇದನ್ನು 30 ರೂಪಾಯಿ ಮಾಡಿದಾಗ ನಮ್ಮ ರೈತರಿಗೆ ಹೊಡೆತ ಬರುತ್ತೆ. ಆದ್ದರಿಂದ ನಾವು ರೈತರನ್ನು ನಿಯಂತ್ರಣಕ್ಕೆ ಮಾಡ್ಕೊಳ್ಳೋ ಶಕ್ತಿನೇ ಇಲ್ದೇ ಆಗೋಗ್ಬಿಟ್ಟಿದೆ ನಮ್ಮ ರೈತರಿಗೆ. ಒಟ್ಟಾರೆ ಇದೇ ತಿಂಗಳ ಜನವರಿ 31ರಂದು ಬಾಯ್ಲರ್ ಕೋಳಿ ಸಾಕಾಣಿಕೆದಾರರ ಜೊತೆಯಲ್ಲಿ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಇಲಾಖೆಯ ಅಧಿಕಾರಿಗಳು ಹೆಬ್ಬಾಳ ಬಳಿ ಇರುವ ಪಶು ಭವನದಲ್ಲಿ ಮಾತುಕತೆ ನಡೆಸಲು ದಿನಾಂಕ ನಿಗದಿಪಡಿಸಲಾಗಿದೆ. ಈ ಸಭೆಯಲ್ಲಿ ತಮ್ಮ ಬೇಡಿಕೆಗಳು ಈಡೇರದಿದ್ದರೆ ರಾಜ್ಯ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಮಾಡುವುದಾಗಿ ಕೋಳಿ ಸಾಕಾಣಿಕೆ ರೈತರು ಎಚ್ಚರಿಸಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.